ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದರ ಮೇಲೆ ಸರ್ವಧರ್ಮದ ಗ್ರಾಮಾಂತರ ಪ್ರದೇಶದ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಇಂಥ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಮಠದ ಭಕ್ತರಾಗಿ ನಾವು ಕಂಡಿದ್ದೇವೆ. ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗೆಳೆಯರಾದಂಥ ಆನಂದರವರು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದು ನಮ್ಮ ಗೆಳೆಯ ಶಿವಕುಮಾರ್ ಅವರು ಎಲ್ಲರನ್ನ ಕ್ರೋಢೀಕರಿಸಿ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಕಂಡಿದ್ದೇನೆ. ಅದರಲ್ಲೂ ನಮ್ಮ ಬೇಡಿ ಮಠದಲ್ಲಿ ವರಿದೇವರು ಮಹಾಸ್ವಾಮೀಜಿಯವರ ಪಾದಸ್ಪರ್ಶ ಆದಮೇಲೆ ನಮ್ಮ ಭಾಗದಲ್ಲಿ ಒಂದು ವಿಷಯ ಬಹಳ ವಿಶೇಷತೆಯನ್ನು ನಾವು ಕಂಡಿದ್ದೇವೆ. ಅದು ಬೇಡಿ ಬೆಟ್ಟದ ಮಠ ಇರ್ಬೋದು, ಬೇಡಿ ಗ್ರಾಮದ ಮಠ ಇರ್ಬೋದು, ವಿಶೇಷವಾಗಿ ನಮ್ಮ ಚಂದ್ರವನ ಮಠ ಇರ್ಬೋದು, ಒಂದು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಕೆಲಸ ಮಾಡತಕ್ಕಂಥದ್ದನ್ನ ಜನರ ಒಂದು ಸಮಾಜಮುಖಿ ಕೆಲಸಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ನಮ್ಮ ಕಡೆಕೆರೆ ಮಠದ ಸ್ವಾಮೀಜಿಯಲ್ಲಿದ್ದಾರೆ, ನನ್ನ ಬಹಳ ಒಂದು ಮಹಾಸ್ವಾಮೀಜಿಯಲ್ಲೂ ಸಹ ಆ ಭಾಗದ ಶಾಸಕನಾಗಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಮಾರ್ಗದರ್ಶನದಲ್ಲಿ ಆ ಭಾಗದ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಸಂಬಂಧಿಸಿದ್ದನ್ನು ಕಂಡಿದ್ದೇನೆ. ಬಹುತೇಕರನ್ನ ಸುತ್ತೂರು ಜಯಂತ್ಯೋತ್ಸವ ಮಳವಳ್ಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ನನ್ನ ಸಿದ್ಧಗಂಗಾ ಪೂಜ್ಯರು ಆಗಮಿಸಿ ಅವತ್ತು ಅವರು ಕೊಟ್ಟಂಥ ಒಂದು ಸಂದೇಶ ನಾವೆಲ್ಲರೂ ಒಂದು ಮರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ನಡೆದು ಬಂದು ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಅದರಲ್ಲೂ ನನ್ನ ಮನುಷ್ಯನಿಗೆ ಯಾವತ್ತೂ ಶಾಶ್ವತ ಅಲ್ಲ. ಇದೆಲ್ಲ ನೋಡಿದ್ದೀವಿ. ಕೊರೋನಾ ಬಂದಂತ ಒಂದು ಸಂದರ್ಭದಲ್ಲಿ ನಿಂತಿರುವಂತಹ ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ ಖಂಡ ಅಂತಕ್ಕಂಥದ್ದು. ಇದಕ್ಕೆ ಸಾಕ್ಷಿ ಏನು ಅಂತ ನಾವೆಲ್ಲ ಅವಲೋಕನವನ್ನ ಮಾಡಿದಾಗ ನಮ್ಮ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ಹಾಕಿದಾಗ ನಮಗೆ ಅದರ ಸತ್ಯ ದರ್ಶನವಾಗುತ್ತೆ. ನಮ್ಮಲ್ಲಿ ಪ್ರಾಚೀನವಾದಂತಹ ಅನೇಕ ವಿಶ್ವವಿದ್ಯಾಲಯಗಳಿತ್ತು. ತಕ್ಷಶಿಲಾ ವಿಶ್ವವಿದ್ಯಾಲಯ ಆಯಿತು, ನಳಂದ ವಿಶ್ವವಿದ್ಯಾಲಯ ಆಯಿತು. ಇತರ ಅನೇಕ ಪ್ರಾಚೀನ ವಿಶ್ವವಿದ್ಯಾಲಯಗಳಿಗೆ ಪ್ರಪಂಚದಿಂದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಧ್ಯಯನ ಮಾಡಿ ನಿಜವಾದಂತ ಸಂಸ್ಕೃತಿ ಅಂದ್ರೇನು, ಸಂಸ್ಕಾರ ಅಂದ್ರೇನು, ಧರ್ಮ ಅಂದ್ರೇನು, ನಾಗರಿಕತೆ ಅಂದ್ರೇನು ಅಂತ ಅರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವು. ಹಾಗಾಗಿ ಭಾರತವನ್ನ ನಾವು ಭರತ ಖಂಡವನ್ನ ವಿಶ್ವಗುರು ಭಾರತ ಅಂತ ನಾವೆಲ್ಲ ಅಭಿಮಾನದಿಂದ ಇರಬೇಕಾಗಿರುವಂತದ್ದು. ನಿಮಗೆಲ್ಲ ಗೊತ್ತಿದೆ, ಇಂತಹ ವಿಶ್ವಗುರು ಭಾರತದ ಮೇಲೆ ಸಾಕಷ್ಟು ಆಕ್ರಮಣಗಳಾಯಿತು. ಅನೇಕ ಪರಕೀಯರು ಬಂದು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರು. ಸುಮಾರು ವರ್ಷಗಳ ಕಾಲ ಪರಕೀಯರ ದಾಸ್ಯ ಮನೋಭಾವನೆಯಿಂದ ಈ ಭರತ ಖಂಡ ನಲುಗಿ ಹೋಗಿದ್ದಂತದ್ದು. ಏನೆಲ್ಲ ಬದಲಾವಣೆ ಆಯಿತು ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ಸಂಸ್ಕೃತಿ ಮೇಲೆ
ಎಲ್ಲ ಪ್ರದೇಶಗಳನ್ನು ನಾವು ಗಮನಿಸಿದಾಗ ಅಲ್ಲೊಂದು ಹೊಸ ಆಡಳಿತದ ವ್ಯವಸ್ಥೆಯೇ ಉಂಟಾಗಿರುವಂತಹದ್ದು. ಅಂದ್ರೆ ಅವರು ದಾಳಿ ಮಾಡಿದಂತಹ ಎಲ್ಲ ಪ್ರದೇಶಗಳನ್ನು ನಾವು ಗಮನಿಸಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ಆಗಿರುವಂತಹದ್ದನ್ನು ನಾವು ಕಾಣಬಹುದು. ಆದರೆ ಬಹಳ ಗಮನವಿಟ್ಟು ನಾವು ಗಮನಿಸಬಹುದಾದಂತ ಇನ್ನೊಂದು ಸಂಗತಿ ಎಂದ್ರೆ, ಬದಲಾವಣೆ ಆಗದೇ ಇರುವಂತಹ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ಅಧ್ಯಾತ್ಮ ಕ್ಷೇತ್ರ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾದಂತಹದ್ದು. ಇವತ್ತು ಅಷ್ಟೇ ನಮ್ಮಲ್ಲಿ ಒಂದಷ್ಟು ಅಧ್ಯಾತ್ಮ ಪರಂಪರೆ ಉಳಿದಿದೆ ಅಂತಂದ್ರೆ, ಭಾರತದ ಆತ್ಮ ಯಾವುದು ಅಂದ್ರೆ ಅದು ಅಧ್ಯಾತ್ಮ ಆಗಿರುವಂತಹದ್ದು. ಇಂತಹ ಅಧ್ಯಾತ್ಮ ಪರಂಪರೆಯನ್ನ ಉಳಿಸುವಂತಹ, ಬೆಳೆಸುವಂತಹ, ಪೋಷಣೆಯನ್ನ ಮಾಡುವಂತಹದ್ದು ನಮ್ಮ ಪ್ರಾಚೀನ ಕಾಲದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಅದಕ್ಕೆ ಅನೇಕ ದಾರ್ಶನಿಕರು, ಸಂತರು, ಮಹಾಂತರು, ಶಿವಯೋಗಿಗಳು, ದಾಸವರೇಣ್ಯರು, ಸಾಕಷ್ಟು ಶರಣ ಶ್ರೇಷ್ಠರು ಯುಗ ಧರ್ಮಕ್ಕೆ ಅನುಗುಣವಾಗಿ ಈ ಭೂಮಿ ಮೇಲೆ ಅವತಾರವನ್ನು ಎತ್ತಿ ಆ ಇಡೀ ನಮ್ಮ ಅಧ್ಯಾತ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಅಧ್ಯಾತ್ಮದ ಪರಂಪರೆಯನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕನ್ನ ಉದ್ಧರಿಸಿಕೊಳ್ಳುವುದಕ್ಕೋಸ್ಕರ ಒಂದು ಆತ್ಮ, ಒಂದು ಮಹಾ ಬೆಳಕಿನ ಅವತಾರ ಈ ಭೂಮಿ ಮೇಲೆ ಆಯಿತು. ಆ ಬೆಳಕಿನ ದಿವ್ಯ ದರ್ಶನವಾಯಿತು. ಆ ಬೆಳಕು ಯಾವುದು ಅಂದ್ರೆ ಬಸವ ಬೆಳಕು, ಬಸವ ಬೆಳಕು ಅಂತ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹ ಬಸವಣ್ಣವರು 21ನೇ ಶತಮಾನವನ್ನು ಸಹ ಪ್ರಭಾವಿಸುವಂತ ನಿಮ್ಮ ಒಳಗೂ ಬೆಳಗು, ನಿಮ್ಮ ಹೊರಗೂ ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕಲು, ಚಿಂತಿಸುವಡೆ ಮನಗೆ ನಿಲುಕಲು. ಆ ನಿಮ್ಮ ಘನ ಶ್ರೀ ನಿಲುವನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ, ಎನ್ನ ಆರಾಧ್ಯ ದೈವ ಶ್ರೀಮಂತರತ್ನ ಪ್ರಾಣಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾ ಶಿವಯೋಗಿಗಳವರನ್ನು ನಮ್ಮ ಬೇಡಿಕೆಗಳ ಗುರುಪರಂಪರೆಯನ್ನು ಸಲ್ಲಿಸಿ ಈ ದಿನ ಸುಂದರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದಂತಹ ಪರಮ ಪೂಜ್ಯ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಯವರ ಅಡಿನವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಅಂತೆಯೇ ದಿವ್ಯ ದರ್ಶನ ಮಾಡಿದಂತಹ ಪರಮ ಪೂಜ್ಯ ನಮ್ಮ ತಂದೆ ಪರಮ ಪೂಜ್ಯರಾದಂತಹ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಹಾಗೂ ನಮ್ಮ ಕಾಪಡಿ ಮಠದ ಕನ್ನಡ ಮಹಾಶಿವ ಸ್ವಾಮಿಗಳವರ ಅಡಿನವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಹಾಕಿರುವಂತಹ ಎಲ್ಲ ಪರಮ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನದಂತಹ ಎಲ್ಲ ನಮ್ಮ ನಾಯಕ ಶೇಖರಮೂರ್ತಿಯವರೇ ಹಾಗೂ ಜಿಲ್ಲಾಧ್ಯಕ್ಷರಂತಹ ಆನಂದರವರೇ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿರುವಂತಹ ಎಲ್ಲ ಶರಣೆಯರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ ಹಾಗೂ ನಾಗರಿಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಈ ದಿನ ಬಹಳ ಅರ್ಥಗರ್ಭಿತ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಿರುವುದು ತುಂಬ ಸಂತೋಷದ ವಿಚಾರ. ಮಾತಾಡುವಂತಹ ನಮ್ಮ ಶರಸಂದ್ರ ಸ್ವಾಮೀಜಿಗಳು ಅನೇಕ ಅರ್ಥಗರ್ಭಿತವಾಗಿ ಬಸವಣ್ಣನವರ ವಿಚಾರಗಳನ್ನು ಅದನ್ನೆಲ್ಲ ಮುಂದಿಟ್ಟಿದ್ದಾರೆ. ನಾವು ಯಾಕೆ ಬಸವ ಜಯಂತಿಯನ್ನು ನಾವು ಆಚರಿಸಬೇಕು, ಬಸವ ಜಯಂತಿಯನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರ ಮನಮುಟ್ಟುವ ಹಾಗೆ ಅವರು ಹೇಳಿದ್ದಾರೆ. ಆದರೆ ನಾವೆಲ್ಲ ಯೋಚನೆ ಮಾಡಬೇಕು, ಬಸವಣ್ಣ ನಮಗೆ ಯಾಕೆ ಬೇಕು. ನಾವೆಲ್ಲ ಯೋಚನೆ ಮಾಡಿ, ಇಡೀ ಜಗತ್ತಿನಲ್ಲಿ ಸ್ವತಂತ್ರ ಧರ್ಮ ಅನ್ನಿಸ್ಕೊಂಡ್ರೆ ಯಾರೋ ಒಂದು ಧರ್ಮ ಇದೆ, ಅದು ಲಿಂಗಾಯತ ಧರ್ಮ ಮಾತ್ರ. ಯಾಕೆ ಅಂತಂದ್ರೆ ಅಣ್ಣ ಬಸವಣ್ಣ ಇವನಾರವ 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 ನೆನೆಸಿದರಯ್ಯ, ಇವನಮ್ಮವ 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 ನೆನೆಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇ ನೆನೆಸಯ್ಯ ಅನ್ನೋ ಹಾಗೆ ಪ್ರತಿಯೊಬ್ಬರನ್ನು ಸಹ ಒಪ್ಪಿಕೊಂಡು ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತ ಸಮುದಾಯ. ಜಂಗಮಭೂಮಿಯಿಂದ ಬಂದಂತಹ ವೀಣಾ ಕಾಶಪ್ಪನವರು ತಮ್ಮ ನುಡಿಗಳನ್ನು ನುಡಿದು ಬಸವಣ್ಣನವರ ಕಾಯಕದ ಬಗ್ಗೆ, ದಾಸೋಹದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದ್ರು. ಮತ್ತೆ ಪ್ರವಚನ ನೀಡಿದಂಥ ಶರತ್ಚಂದ್ರ ಸ್ವಾಮೀಜಿಯವರು ಕುಂದೂರು ಮಠ ಮೈಸೂರವರು ಬಸವ ಜಯಂತಿಯ ಔಚಿತ್ಯ ಪೂರ್ಣವನ್ನು ಕೂಡ ಮುಂದೆ ಹೇಳಿದರು. ಹಾಗೂ ಪುಟ್ಟರಾಜುವರು ಹಾಗೂ ಅದರ ಜನ್ಮೋತ್ಸವಗಳಿಗೆ ಹೇಳಿದರು. ಎಲ್ಲರೂ ಕೂಡ ತಾವು ಹೇಳಿದರು. ಸಮಯ ಆಗ್ತಾ ಇದೆ. ಈಗ ಶಿವಸ್ವರೂಪಿಯಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಏನು ಸ್ವರೂಪ ಇವತ್ತು ನಮ್ಮ ಮುಂದೆ ಇದೆ, ಅವರೇ ಶಿವಸಿದ್ದೇಶ್ವರ
ಮಹಾಸ್ವಾಮಿಗಳು ನಗರಾಂತವಾಸಿನಿ ಮಂಡ್ಯ ನಗರಕ್ಕೆ ಪ್ರಪ್ರಥಮ ಬಂದಿದ್ದಾರೆ. ಅವರ ಆಶೀರ್ವಾದ ಎಲ್ಲ ಕೇಳಬೇಕು ಅಂತ ಕಾತುರಾಗಿದ್ದೀರಿ. ಆದ್ದರಿಂದ ಈ ಒಂದು ಸಮಾರಂಭದಲ್ಲಿ ನನಗೆ ಅಧ್ಯಕ್ಷತೆ ವಹಿಸಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಜನಮಂತ್ರಿಗಳಿಗೆ ನೀವೆಲ್ಲರೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಅಧ್ಯಕ್ಷನ ಭಾಷಣ ಮುಗಿಸ್ತೇನೆ. ಸಮಾಜ ಸೇವಕರು ಇನ್ನೊಂದು ಬಹಳ ದೊಡ್ಡ ಧರ್ಮ ಸುಧಾರಕರು. ಸಮಾಜ ಸೇವೆ, ಬಸವಣ್ಣವರು ಸಮಾಜ ಸೇವೆ ಹೇಗೆ ಮಾಡಿದ್ರು ಇವತ್ತು ನಾವೆಲ್ಲ ನೋಡಿ ಕಲಿಬೇಕು. ಎಂತ ಬಸವಣ್ಣವರ ಸೇವೆ, ಸಮಾಜ ಸೇವೆಗೆ ಬಹುಶಃ ಜಗತ್ತಿನಲ್ಲಿ ಹೊಸ ಭಾಷ್ಯವನ್ನೇ ಬರೆದುಬಿಟ್ಟು ಒಬ್ಬ ವ್ಯಕ್ತಿ ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನ ಬಸವಣ್ಣವರಿಂದ ನೋಡಿ ಕಲಿಬೇಕು. ಇವತ್ತು ಎಲ್ಲರೂ ಸಮಾಜ ಸೇವಕರೇ, ಆದಿಗೆ ಬೀದಿಗೆ ಮೂರು ಜನ ಸಮಾಜ ಸೇವಕರು. ಏನಪ್ಪ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಒಂದು ರೀತಿ ಫ್ಯಾಷನ್ ಆಗ್ಬಿಟ್ಟಿದೆ. ಎಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ನಾವು. ಮೊನ್ನೆ ಈಸ್ಟ್ ಅಂಡ್ ವೆಸ್ಟ್ ಅಂತ ಒಂದು ಪತ್ರಿಕೆ ಬರ್ತದೆ ಮುಂಬೈಯಿಂದ. ಆ ಪತ್ರಿಕೆ ಒಂದು ಘಟನೆ ಉಲ್ಲೇಖ ಆಗಿದೆ. ಅದನ್ನು ನಿಮ್ಮ ಜೊತೆ ಹಂಚಿಕೊಟ್ಟು ಸತ್ಯ ಘಟನೆ. ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನಡೆದಂತ ಒಂದು ಘಟನೆಯನ್ನ ಅಲ್ಲಿ ಉಲ್ಲೇಖ ಮಾಡಿ. ಏನದು ಘಟನೆ ಅಂತ ಹೇಳಿದ್ರೆ, ಇವತ್ತು 3 ವರ್ಷದ 2023ರ ಸಂದರ್ಭದಲ್ಲಿ ಪ್ಯಾರಿಸ್ ನಗರದಲ್ಲಿ ಒಬ್ಬ ತಾಯಿ ತನ್ನ ಒಂದು ಪುಟ್ಟ ಮಗುವನ್ನ ಕರ್ಕೊಂಡು ಸಂಜೆ ಹೊತ್ತು ವಾಯು ವಿಹಾರಕ್ಕೆ ಹೋಗಿದ್ದಾಳೆ. ಎಲ್ಲಿಗೆ ಅಂತ ಹೇಳಿದ್ರೆ, ಆ ನಗರದ ಪ್ಯಾರಿಸ್ ನಗರದ ಮಧ್ಯದಲ್ಲಿ ಒಂದು ಸೇನ್ ನದಿ ಅಂತ ಒಂದು ನದಿ ಹರಿಯುತ್ತದೆ. ನಾವತ್ತು ನೋಡಿ ಆ ಸೇನ್ ನದಿಯ ತೀರದಲ್ಲಿ ಆಕೆ ಮಗುವನ್ನ ಕರ್ಕೊಂಡು ವಾಯು ವಿಹಾರಕ್ಕೆ ಹೋಗಿದ್ದಾಳೆ ಸಂಜೆ ಹೊತ್ತು. ಆ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಅವಳು ಮೊಬೈಲ್ ಅನ್ನು ನೋಡ್ತಾ 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 ಹೋಗಿದ್ದಾಳೆ. ಮಗುವನ್ನ ಬಿಟ್ಟಿದ್ದಾಳೆ. ಮಗು ಆಡ್ತಾ 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 ಹೋಗಿ ನದಿಗೆ ಬಿಟ್ಬಿಟ್ಟಿದೆ. ಹೀಗೆ ನದಿ ಹರಿತಾ ಇರುತ್ತೆ, ನದಿ ಸುದ್ದಿಯಿಂದ ಕೆಳಗಡೆ ಬಿಟ್ಬಿಟ್ಟು ಮಗು. ಅವಳು ಗೊತ್ತೇ ಇಲ್ಲ ಮಗು ನೀರು ಬಿಟ್ಟಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ನಾಯಿ ಮಲಗಿತ್ತು. ಆ ನಾಯಿಗೆ 2-3 ದಿನದಿಂದ ಯಾರು ಊಟ ಹಾಕಿರಲಿಲ್ಲ, ಹಸ್ಕೊಂಡು ಮಲಗಿತ್ತು. ಆ ಮಗು ಬಿದ್ದದ್ದನ್ನ ಆ ನಾಯಿ ನೋಡಿ ತಕ್ಷಣ ನೀರಿಗೆ ಹಾರಿ ಆ ಮಗುವಿನ ಬಟ್ಟೆಯನ್ನು ಎಳೆದುಕೊಂಡು ದಡಕ್ಕೆ ತಂತು. ಜನ ಎಲ್ಲ ಸೇರಿದ್ರು, ನೋಡಿದ್ರು, ಆ ನಾಯಿಗೆ ಪರವಾಗಿ ಎಂತ ಒಳ್ಳೆ ಕೆಲಸ ಮಾಡ್ತಲ್ಲ ಅಂತ ಹೇಳಿ ಆ ನಾಯಿಗೆ ಅವರ ತಾಯಿ ಏನ್ ಮಾಡ್ತಾಳೆ, ಒಂದಷ್ಟು ಬ್ರೆಡ್ ಅನ್ನ ತೆಗೆದು ತಿನ್ನಿಸ್ತಾಳೆ. ನಾಯಿಗೆ ಖುಷಿ ಆಯ್ತು, ಹೊಟ್ಟೆ ತುಂಬ ಮಗುವನ್ನ ಕರ್ಕೊಂಡು ಹೋದ್ರೆ ಈ ಪ್ರಸಂಗ ಮುಗಿ. ಇದಾದ 3 ದಿನ ಆಯ್ತು. ಮತ್ತೆ ನಾಯಿಗೆ ಯಾರು ಊಟ ಕೊಡ್ಲಿಲ್ಲ. ಮನೆಗೆ 3 ದಿನ ಕಳೆದ ಮೇಲೆ ಇನ್ನೊಬ್ಬ ತಾಯಿ ತನ್ನ ಮಗುವನ್ನು ಕರ್ಕೊಂಡು ಅದೇ ತೀರದಲ್ಲಿ ವಾಕಿಂಗ್ ಬಂದು ತಾಯಿ ಮುಂದೆ ಹೋಗ್ತಿದ್ದಾಳೆ. ಆ ಮಗು ಏನ್ ಮಾಡಿದೆ, ಆ ಮಗು ಹಿಂದೆ ಬರ್ತಾ ಇದೆ. ಆ ನಾಯಿಗೆ ಮೆತ್ತಗೆ ಹೋಗಿ ಆ ಮಗುವನ್ನ ಆ ನಾಯಿ ನೀರು ತಳ್ಳು ನಡೆದಿರೋ ಘಟನೆ. ಮತ್ತೆ ಎಲ್ಲರ ಕೂಡ ಮಗು ಬಿದ್ದಿದೆ. ಮತ್ತೆ ನಾಯಿ ತಾನೇ ಹಾರಿ ಹೋಗಿ ಕಾರ್ಯಕ್ರಮದ ಧ್ಯೇಯೋದ್ದೇಶವನ್ನು ಕುರಿತು ಈಗಾಗಲೇ ಅನೇಕ ಪೂಜ್ಯರು ಎಲ್ಲ ಗಣ್ಯರು ಸಾಕಷ್ಟು ವಿಷಯಗಳನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಇವತ್ತಿನ ಕಾಲಘಟ್ಟಕ್ಕೆ ಬಸವಾದಿ ಶಿವಶರಣರ ಎಷ್ಟು ತತ್ವಗಳು ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮನಗಾಣುವಂಥದ್ದೇ ಈ ಬಸವ ಜಯಂತಿಯ ಮುಖ್ಯ ಆಶಯ ಆಗಿರುವಂತದ್ದು ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತದ್ದು. ಇವತ್ತೆಲ್ಲ ನಿಮ್ಗೆ ಗೊತ್ತಿದೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿನ ಯುದ್ಧದ ಹಾರ್ಮೋನವೆಲ್ಲ ನಮ್ಮನ್ನ ಆವರಿಸಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಮಧ್ಯ ಪ್ರಾಚ್ಯದಲ್ಲಂತೂ ನಡೀತಾ ಇರುವಂತಹ
ಸಂಘರ್ಷಗಳು ಇಡೀ ಆ ದೇಶದ ಮೇಲೆ ಪ್ರಭಾವವನ್ನು ಬೀರಿಲ್ಲ, ಇಡೀ ಪ್ರಪಂಚದ ಮೇಲೆ ಪ್ರಭಾವವನ್ನು ಬೀರಿರುವಂತದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಒಂದು ವೇಳೆ ಬಸವಣ್ಣನವರ ಚಿಂತನೆ ಏನಾದರೂ ಅವರಿಗೆ ಮನಗಾಣುವಂತಿದ್ದಿದ್ರೆ ಇವನಾರವ ಎಂದೆನಿಸದೆ ಇವ ನಮ್ಮವ ಅಂತಕ್ಕಂಥ ಗುರುತಲಿನ ಶ್ರೀಮಠದ ಪೂಜ್ಯರಲ್ಲಿ ಹಾಗೂ ನೆರೆದಿರುವ ಎಲ್ಲ ಹರಡುವ ಜನಮೂರ್ತಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತೆರೆದಂತಹ ಶ್ರೀಮತಿ ವೀಣಾ ಪಾಠಕನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ಜನಪ್ರಿಯ ನಾಯಕರಾದಂತಹ ಮಾಜಿ ಸಚಿವರಾದಂತಹ ಶ್ರೀ ಸಿ.ಎಸ್. ಪುಟ್ಟರಾಜು ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎಂ.ಬಿ. ರಾಜಶೇಖರ್ ಅವರೇ, ಕೆ.ಎಸ್. ಗುಳ್ಳಪ್ಪನವರೇ, ಶ್ರೀ ಬಿ.ಬಿ. ಪ್ರಕಾಶ್ ಅವರೇ, ಹಾಗೆಯೇ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿದಂತಹ ಜಿಲ್ಲಾ ಘಟಕದ ಆತ್ಮೀಯರಾದ ಶ್ರೀ ಎಸ್. ಆನಂದ್ ಅವರೇ, ನೆರೆದಿರುವ ಎಲ್ಲ ಗಣ್ಯಮಾನ್ಯರೇ, ಶರಣ ಬಂಧುಗಳೇ, ತಾಯಿಗಳೇ, ಹೆಚ್ಚು ಮಾತನಾಡಿ ಹೋಗೋದಿಲ್ಲ, ಯಾಕಂದ್ರೆ ಸಾಕಷ್ಟು ಸಮಯ ಆಗಿದೆ. ಪರಮ ಪೂಜ್ಯ ಶ್ರೀರಂಗಶ್ರೀಗಳವರ ಆಶೀರ್ವಚನ ಇದೆ. ಆದರೆ ಉಪನ್ಯಾಸ ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿರುವ ನಿಟ್ಟಿನಲ್ಲಿ ಹೇಳಬೇಕಾದ ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ನೇರವಾಗಿ ಹೇಳಿ ಇವತ್ತು ಬಸವ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಈ ಬಸವ ಜಯಂತಿ ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ, ಏನಕ್ಕಾಗಿ ಮಾಡ್ತಾ ಇದ್ದೇವೆ, ಇದರ ಲಾಭ ಏನು? ಈ ಬಸವ ಜಯಂತಿ ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ಬಸವಣ್ಣವರಿಗೋಸ್ಕರ ಮಾಡ್ತಾ ಇದ್ದೀವಾ? ಶರಣರಿಗೋಸ್ಕರ ಮಾಡ್ತಾ ಇದ್ದೀವಾ? ಬಸವಣ್ಣನವರ ವಿಗ್ರಹಕ್ಕೆ ದೊಡ್ಡದಾದಂತಹ ಒಂದು ಹಾರವನ್ನು ತಂದಿಟ್ಟು ದೊಡ್ಡ ದೊಡ್ಡ ದೀಪ ಹಚ್ಚಿ ಅದನ್ನು ಕಡಿ ಹಚ್ಚಿ ಇಟ್ಟುಬಿಟ್ರೆ ಬಸವಣ್ಣನಿಗೆ ಸಂತೋಷ ಆಗ್ಬಿಡುತ್ತಾ?
ಅಥವಾ ಬೆಳಗಿನಿಂದ ನಾವು ಬಸವಣ್ಣನವರನ್ನು ಹೊತ್ತುಕೊಂಡು ಇಡೀ ನಗರ ಉತ್ಸವ ಮಾಡಿಕೊಂಡು ಇಲ್ಲಿ ಬಂದಿದ್ದೇವೆ, ಇದರಿಂದ ಬಸವಣ್ಣವರಿಗೆ ಸಂತೋಷ ಆಗ್ಬಿಡುತ್ತಾ, ಇದರಿಂದ ಬಸವಣ್ಣನ ಜಯಂತಿ ಅರ್ಥಪೂರ್ಣವಾಗುತ್ತಾ ಅಂತ ಏನಾದ್ರು ನಾವು ತಿಳ್ಕೊಂಡಿದ್ರೆ ನಮಗಿಂತ ದೊಡ್ಡ ಮೂರ್ಖರು ಮತ್ತೊಬ್ಬರು ಇಲ್ಲ. ಬಸವ ಜಯಂತಿ ಯಾರಿಗೋಸ್ಕರ ಮಾಡ್ತಾ ಇರೋದು ನಾವು? ಬಸವ ಜಯಂತಿ ಬಸವಣ್ಣನಿಗೋಸ್ಕರ ಮಾಡ್ತಾ ಇಲ್ಲ. ಬಸವಣ್ಣ ಯಾವತ್ತೂ ಬಯಸಲೇ ಇಲ್ಲ. ಅವನ ಜೀವನ ನೋಡಿದವರಿಗೆ ಗೊತ್ತು. ಬಸವಣ್ಣ ಯಾವತ್ತೂ ಕೂಡ ನಾನು ಕಿರಿಯ ಉಳಿದವರೆಲ್ಲ ಹಿರಿಯ ಅನ್ನೋ ರೀತಿಯಲ್ಲೇ ಬರೆದಂತವ್ರು, ನಿಮಗೆ ಗೊತ್ತು. ಅವ್ರು ಯಾವತ್ತೂ ಹಾರ ಚುರಾಯಿಗಳಿಗೆ ಸ್ಥಾನಮಾನಗಳಿಗೆ ಬೆಲೆ ಕೊಟ್ಟವರೇ ಅಲ್ಲ. ಹಾಗಾದ್ರೆ ಬಸವ ಜಯಂತಿನ ಯಾಕೆ ಮಾಡ್ತಾ ಇದ್ದೇವೆ? ಬಸವ ಜಯಂತಿಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಬಸವಣ್ಣನವರ ಮೂಲಕ ನಮ್ಮ ಬೆಲೆಯನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಬಸವಣ್ಣನ ಜಯಂತಿ ಮಾಡ್ತಾರೆ. ಏನಾಗದ್ರ ಅರ್ಥ? ಹೈದರಾಬಾದ್ ಮಂಡ್ಯ ಬಸವ ಎಲ್ಲ ಒಬ್ಬೊಬ್ಬರೇ ಮಾಡ್ತಾರೆ. ಕಲಾವಿದೆ ಬಸವ ಕೇಂದ್ರ ವೀರಶೈವ ಇತಿಹಾಸ ನಿಲಯ ಇದರ ಅಧ್ಯಕ್ಷರಾಗಿರುವಂತಹ